ಹಾಯ್, ಎಲ್ರಿಗೂ ನಮಸ್ತೆ. ಚೋಳರು ಭಾಗದ ಮುಂದಿನ ಒಂದು ಸರಣಿ ರಾಜೇಂದ್ರ ಚೋಳನ ಸಾಧನೆಗಳು. ನಾವು ಹಿಂದಿನ ಭಾಗದಲ್ಲಿ 1ನೇ ರಾಜರಾಜ ಚೋಳ ಏನೆಲ್ಲ ಮಾಡ್ದ, ಹೇಗೆ ತನ್ನ ಸಾಮ್ರಾಜ್ಯವನ್ನು ಮರಳಿ ನಿರ್ಮಾಣ ಮಾಡ್ದ, ಈ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇವತ್ತು ತನ್ನ ತಂದೆಯಿಂದ ನಿರ್ಮಾಣಗೊಂಡಂತಹ ಸಾಮ್ರಾಜ್ಯದ ಮೇಲೆ ಹೇಗೆ ಬಲಿಷ್ಠವಾದಂತಹ ಹಾಗೂ ಅತ್ಯಂತ ಶ್ರೇಷ್ಠವಾದ ಸಾಮ್ರಾಜ್ಯವನ್ನು ನೆಲೆಗೊಳಿಸಿದ ಅನ್ನೋದನ್ನು ನಾವು ಈ ಭಾಗದಲ್ಲಿ ನೋಡಲಿಕ್ಕಿದ್ದೀವಿ. ರಾಜೇಂದ್ರ ಒಂದು ಚೋಳರಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತಹ ದೊರೆ. ಸಾಮಾನ್ಯ ಶಕ 1012ರಲ್ಲಿ ಈತ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗ್ತಾನೆ. ರಾಜರಾಜ ಚೋಳ 1014ರವರೆಗೂ ಆಳ್ವಿಕೆ ನಡೆಸ್ತಾನೆ. ಆದರೆ ರಾಜೇಂದ್ರ 1012ರಲ್ಲಿ ಆತ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಿ ಆಡಳಿತದ ಅನುಭವಗಳನ್ನು ಕಲ್ತ್ಕೋತಾನೆ. 1014ರಲ್ಲಿ ತನ್ನ ತಂದೆ 1ನೇ ರಾಜರಾಜ ಚೋಳನ ಮರಣಾನಂತರ ಆತ ಚೋಳರ ಉತ್ತರಾಧಿಕಾರಿಯಾಗ್ತಾನೆ. ತನ್ನ ಸಾಧನೆಗಳ ಮೂಲಕ ಮೇರು ಶಿಖರವನ್ನು ಏರ್ತಾನೆ. ಹಾಗಾದರೆ ಅವನ ಸಾಧನೆಗಳೇನು? ಒಂದೊಂದಾಗಿ ನೋಡ್ತಾ ಬಂದರೆ ಮೊದಲನೆಯ ಸಾಧನೆಯ ಕಡೆಗೆ ಬರೋಣ. ಆತ ಸಿಂಹಳದ 5ನೇಯ ಮಹೇಂದ್ರನನ್ನ ಸೋಲಿಸಿದ. ಇದು ಅವನ ಮೊದಲನೆಯ ಸಾಧನೆ. ನಾವು 1ನೇ ರಾಜರಾಜ ಚೋಳನ ಬಗ್ಗೆ ಅಧ್ಯಯನ ಮಾಡ್ತಾ ನೋಡಿದ್ವಿ, ಆತ ಸಿಂಹಳದ ಉತ್ತರ ಭಾಗಗಳನ್ನು ಜಯಿಸಿದ್ದ ಅಂತ. ಇಲ್ಲಿ ಮತ್ತೆ ಸಿಂಹಳದೊಂದಿಗೆ ಸಂಘರ್ಷ ಯಾಕಾಯಿತು ಅನ್ನೋ ವಿಚಾರಕ್ಕೆ ಬಂದರೆ, ಸಿಂಹಳವನ್ನ ಆಗ ಆಳ್ತಾ ಇದ್ದಂತಹ ದೊರೆ 5ನೇ ಮಹೇಂದ್ರ. ಸೊ ಈ 5ನೇ ಮಹೇಂದ್ರ ಸಿಂಹಳವನ್ನ ಆಳ್ತಾ ಇದ್ದವನು ಮಧುರೆಯ ಪಾಂಡ್ಯರು, ಮಧುರೆಯನ್ನ ಆಳ್ತಾ ಇದ್ದಂತಹ ಪಾಂಡ್ಯರು. ಈ ಪಾಂಡ್ಯರ ರಾಜ ಲಾಂಛನವನ್ನ ಹಾಗೂ ರಾಜನ ಕಿರೀಟವನ್ನ ಅಪಹರಿಸ್ಕೊಂಡು ಹೋಗಿದ್ದ ಸಿಂಹಳವನ್ನ ಆಳ್ತಾ ಇದ್ದಂತಹ 5ನೇ ಮಹೇಂದ್ರ, ಅಥವಾ ಅವನಿಗೆ ಇನ್ನೂ ಒಂದು ಹೆಸರು 5ನೇ ಮಹಿಂದ ಅಂತ. ಅಲ್ಲಿಗೆ 1ನೇ ರಾಜೇಂದ್ರ ಚೋಳನಿಗೆ ಅನ್ನಿಸ್ತು, ಅವನಿಗೆ ಪಾಂಡ್ಯರೂ ವೈರಿಗಳೇ, ಸಿಂಹಳವೂ ವೈರಿಗಳೇ. ಆದರೆ ನಮ್ಮ ದೇಶದ ದೊರೆಯ ರಾಜ ಲಾಂಛನವನ್ನ, ರಾಜ ಕಿರೀಟವನ್ನ ಬೇರೆ ದೇಶದವನೊಬ್ಬ ಅಪಹರಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ಒಬ್ಬ ಸ್ವಾಭಿಮಾನಿ ರಾಷ್ಟ್ರಪ್ರೇಮಿಯ ಒಂದು ಪ್ರಶ್ನೆಯಾಗಿ ನಮಗಿಲ್ಲಿ ಗೋಚರಿಸುತ್ತೆ. ಹಾಗಾಗಿ ಆತ ಸಿಂಹಳದ 5ನೇಯ ಮಹಿಂದನ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಮಹಿಂದನನ್ನ ಸೋಲಿಸ್ತಾನೆ. ಮಾತ್ರ ಅಲ್ಲ, ಅವನನ್ನು ಸೆರೆ ಹಿಡಿತಾನೆ. ಸೆರೆ ಹಿಡಿದು 5ನೇ ಮಹಿಂದನನ್ನ ತಂಜಾವೂರಿನ ಜೈಲಲ್ಲಿಡ್ತಾನೆ. ಅವನಿಂದ ಪಾಂಡ್ಯರ ರಾಜಮುದ್ರೆಯನ್ನ ಮತ್ತೆ ಕಿರೀಟವನ್ನ ಮರುವಶಪಡಿಸಿಕೊಳ್ತಾನೆ. ಈ ಮೂಲಕ ಒಬ್ಬ ಸ್ವಾಭಿಮಾನಿ ರಾಜನಾಗಿ, ಒಬ್ಬ ದೇಶಭಕ್ತ ರಾಜನಾಗಿ, ದೇಶದ ಗೌರವವನ್ನು ಉಳಿಸಿದಂತಹ ರಾಜನಾಗಿ ನಮಗೆ ಗೋಚರಿಸ್ತಾನೆ ರಾಜೇಂದ್ರ 1. ಇದು ಇವನ ಮೊದಲನೆಯ ಸಾಧನೆ. ಆಮೇಲೆ 5ನೇ ಮಹಿಂದ ತಂಜಾವೂರಿನ ಜೈಲಿನಲ್ಲಿಯೇ ಮರಣವನ್ನು ಹೊಂದುತ್ತಾನೆ ಹಾಗೂ ಪೂರ್ಣ ಸಿಂಹಳವನ್ನ ತನ್ನ ವಶಕ್ಕೆ ತಗೋತಾನೆ. ಇದು ಇವನ ಮೊದಲನೆಯ ಸಾಧನೆ. ಅಪ್ಪ ಉತ್ತರದ ಸಿಂಹಳವನ್ನ ಗೆದ್ದಿದ್ದ, ಮಗ ಪೂರ್ಣ ಸಿಂಹಳವನ್ನೇ ಜಯಿಸಿದ. 2ನೆಯ ಸಾಧನೆಯ ಕಡೆಗೆ ಬಂದರೆ, ಈತ ಕಲ್ಯಾಣಿ ಚಾಲುಕ್ಯರ ದೊರೆ. ಕಲ್ಯಾಣಿ ಚಾಲುಕ್ಯರ ದೊರೆ ಏನಿದ್ದಾನೆ, ಆ ದೊರೆಯ ವ್ಯವಹಾರದಲ್ಲಿ ಮಧ್ಯಪ್ರವೇಶಿಸ್ತಾನೆ. ಕಲ್ಯಾಣಿ ಚಾಲುಕ್ಯರ ವ್ಯವಹಾರದಲ್ಲಿ ಮಧ್ಯಪ್ರವೇಶ. ರಾಜರಾಜ 1ನ ಕಾಲದಲ್ಲಿ ಕೂಡ ಈ ಮಧ್ಯಪ್ರವೇಶ ಆಗಿತ್ತು. ಆದರೆ ಯಾಕೆ ಈ ಮಧ್ಯಪ್ರವೇಶ ಆಯಿತು ಅನ್ನೋದ ಹಿನ್ನೆಲೆಯಾಗಿ ನಾವು ಇನ್ನೊಂದು ಕಾಳಗವನ್ನು ನೋಡಬೇಕು. ಈ ಕಲ್ಯಾಣಿ ಚಾಲುಕ್ಯರ ವ್ಯವಹಾರದಲ್ಲಿ 1ನೇ ರಾಜರಾಜ ಚೋಳ ಹಸ್ತಕ್ಷೇಪ ಮಾಡಿದ್ದ, ಸತ್ಯಾಶ್ರಯನ ವಿರುದ್ಧ ಗೆಲ್ಲುವ ಪ್ರಯತ್ನ ಮಾಡಿದ್ದ, ಆದರೆ ಸಾಧ್ಯ ಆಗಿರಲಿಲ್ಲ. 1ನೇ ರಾಜೇಂದ್ರ ಚೋಳ ಈ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾನೆ ಮತ್ತು ದಾಳಿ ಮಾಡ್ತಾನೆ ಕಲ್ಯಾಣಿ ಚಾಲುಕ್ಯರ ಮೇಲೆ. ಆಗ ಕಲ್ಯಾಣಿ ಚಾಲುಕ್ಯರ ರಾಜನಾಗಿದ್ದವನು 2ನೇ ಜಯಸಿಂಹ. ಈ 2ನೇ ಜಯಸಿಂಹನಿಗೂ ರಾಜೇಂದ್ರ 1ನಿಗೂ ಮಸಂಗಿ ಅಂತಂದ್ರೆ ಬೇರೆ ಯಾವುದೂ ಅಲ್ಲ, ಮಸ್ಕಿಯಲ್ಲಿ ಕಾಳಗ ನಡೆಯುತ್ತೆ ಇಬ್ಬರಿಗೂ. 2ನೇ ಜಯಸಿಂಹನಿಗೂ ಹಾಗೂ 1ನೇ ರಾಜೇಂದ್ರನಿಗೂ ಮಸಂಗಿಯಲ್ಲಿ ಘನಘೋರ ಕಾಳಗ ನಡೆಯುತ್ತೆ.
ಈ ಯುದ್ಧದಲ್ಲಿ ರಾಜೇಂದ್ರ ಚೋಳ ಜಯಿಸ್ತಾನೆ. ಅವನ ತಂದೆ ಹತ್ರ ಕಲ್ಯಾಣಿ ಚಾಲುಕ್ಯರನ್ನು ಸೋಲಿಸಲಿಕ್ಕೆ ಆಗಿರಲಿಲ್ಲ, ಆದರೆ ಮಗ ಸಾಧಿಸ್ತಾನೆ, ಎರಡನೇ ಜಯಸಿಂಹನನ್ನು ಸೋಲಿಸ್ತಾನೆ. ಆದರೆ ಈ ಎರಡನೇ ಜಯಸಿಂಹನಿಗೆ ಸಹಾಯ ಮಾಡುವುದಕ್ಕೆ ವೆಂಗಿಯ ಚಾಲುಕ್ಯರ ದೊರೆ ವಿಜಯಾದಿತ್ಯ ಧಾವಿಸಿ ಬರ್ತಾನೆ. ನಾವು ಒಂಚೂರು ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ, ಒಂದನೇ ರಾಜರಾಜ ಚೋಳ ವೆಂಗಿ ಸಿಂಹಾಸನದ ಮೇಲೆ ಶಕ್ತಿವರ್ಮನನ್ನು ಕೂರಿಸಿದ್ದ, ಹಾಗೂ ಅವನಿಗೆ ತನ್ನ ಮಗಳಾದಂತಹ ಕುಂದೇವಳನ್ನು ಕೊಟ್ಟು ವಿವಾಹ ಮಾಡಿದ್ದ. ಆದರೆ ಈ ಸಂದರ್ಭ ಹೇಗಿದೆ ನೋಡಿ, ವಿಜಯಾದಿತ್ಯ ವೆಂಗಿ ಚಾಲುಕ್ಯರ ದೊರೆ, ಈತ ಎರಡನೇ ಜಯಸಿಂಹನ ಸಹಾಯಕ್ಕೆ ಓಡೋಡಿ ಬರ್ತಾನೆ, ಧಾವಿಸಿ ಬರ್ತಾನೆ. ಯಾಕೆಂದರೆ ಈ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು ಇವರೆಲ್ಲರ ಮೂಲ ಒಂದೇ ಅಂತ ನೋಡ್ತೀವಿ. ಅಲ್ಲದೆ ಇವನ ತಂದೆ ರಾಜರಾಜ ಚೋಳ ವೆಂಗಿಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ್ದ. ಇವೆಲ್ಲವನ್ನ ಆಧಾರವಾಗಿಟ್ಟುಕೊಂಡು ವಿಜಯಾದಿತ್ಯ ಸಹಾಯ ಮಾಡಲಿಕ್ಕೆ ಧಾವಿಸಿ ಬರ್ತಾನೆ. ಆದರೆ ಒಂದನೆಯ ರಾಜೇಂದ್ರ ಚೋಳ ಈ ವಿಜಯಾದಿತ್ಯನನ್ನು ಕೂಡ ಸೋಲಿಸ್ತಾನೆ. ಕಲ್ಯಾಣಿ ಚಾಲುಕ್ಯರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡ್ತಾನೆ. ಎರಡನೇ ಜಯಸಿಂಹನನ್ನು ಮಸಂಗಿ ಕಾಳಗದಲ್ಲಿ ಸೋಲಿಸ್ತಾನೆ, ಮಸ್ಕಿ ಕಾಳಗದಲ್ಲಿ. ಹಾಗೂ ಸಹಾಯ ಮಾಡಲಿಕ್ಕೆ ಬಂದ ವಿಜಯಾದಿತ್ಯ ವೆಂಗಿ ಚಾಲುಕ್ಯರ ದೊರೆ ಅವನನ್ನು ಸೋಲಿಸ್ತಾನೆ. ಅಷ್ಟೇ ಅಲ್ಲ, ವೆಂಗಿ ಚಾಲುಕ್ಯರ ಸಿಂಹಾಸನದ ಮೇಲೆ ಮತ್ತೋರ್ವ ದೊರೆಯನ್ನ ಕೂರಿಸ್ತಾನೆ. ಹೇಗೆ ಒಂದನೇ ರಾಜರಾಜ ಶಕ್ತಿವರ್ಮನನ್ನು ಕೂರಿಸಿದ್ನೋ ಹಾಗೆಯೇ ಈತ ರಾಜ ನರೇಂದ್ರ, ಈ ರಾಜ ನರೇಂದ್ರನನ್ನ ವೆಂಗಿಯ ಸಿಂಹಾಸನದ ಮೇಲೆ ಕೂರಿಸ್ತಾನೆ, ಅಲ್ಲಿಯ ಅಧಿಪತಿಯನ್ನಾಗಿ ಮಾಡ್ತಾನೆ. ಹಾಗೂ ತನ್ನ ಮಗಳಾದಂತಹ ಅಮ್ಮಂಗದೇವಿ ಇವಳನ್ನ ಆತ ವಿವಾಹ ಮಾಡಿಕೊಡ್ತಾನೆ ರಾಜರಾಜ ನರೇಂದ್ರನಿಗೆ. ಅಲ್ಲಿಗೆ ತಂದೆಯ ಸಾಧನೆಯನ್ನ ನಾವು ಸರಿಯಾಗಿ ನೆನಪಿಟ್ಕೊಂಡ್ರೆ, ರಾಜರಾಜ ಚೋಳನ ಸಾಧನೆಯನ್ನು ಸರಿಯಾಗಿ ನೆನಪಿಟ್ಕೊಂಡ್ರೆ ನಮಗೆ ಇಲ್ಲಿ ಬಹಳ ಸುಲಭ. ಅವನು ಕೂಡ ಶಕ್ತಿವರ್ಮನನ್ನ ಕೂರಿಸಿದ್ದ, ಕುಂದೇವಳನ್ನು ಕೊಟ್ಟು ವಿವಾಹ ಮಾಡಿದ್ದ, ಸಂಪತ್ತು ಸಿಕ್ತು, ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದ. ಅದೇ ರೀತಿ ವಿಜಯಾದಿತ್ಯನನ್ನ ಸೋಲಿಸಿದ ಮೇಲೆ ರಾಜರಾಜ ನರೇಂದ್ರನನ್ನ ಕೂರಿಸ್ತಾನೆ ಸಿಂಹಾಸನದ ಮೇಲೆ, ತನ್ನ ಮಗಳು ಅಮ್ಮಂಗದೇವಿಯನ್ನ ಕೊಟ್ಟು ವಿವಾಹ ಮಾಡ್ತಾನೆ ರಾಜೇಂದ್ರ ಚೋಳ. ಅಲ್ಲಿಗೆ ರಾಜೇಂದ್ರ ಚೋಳ 5ನೇ ಮಹಿಂದನನ್ನ ಸೋಲಿಸಿದ, ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನನ್ನ ಸೋಲಿಸಿದ, ವೆಂಗಿ ಚಾಲುಕ್ಯರ ದೊರೆ ವಿಜಯಾದಿತ್ಯನನ್ನ ಸೋಲಿಸಿದ, ವೆಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನ ಕೂರಿಸಿ ಅವನಿಗೆ ಅಮ್ಮಂಗದೇವಿಯನ್ನ ವಿವಾಹ ಮಾಡಿಕೊಟ್ಟು ವೆಂಗಿ ಚಾಲುಕ್ಯರೊಂದಿಗೆ ತನ್ನ ಮೈತ್ರಿಯನ್ನ ಬೆಳೆಸ್ತಾನೆ. ಹಾಗೂ ಅಲ್ಲಿನ ಹಿಡಿತವನ್ನ ಸಾಧಿಸ್ತಾನೆ. ಇಲ್ಲಿ ರಾಜರಾಜ ನರೇಂದ್ರ ಅಂತಂದ್ರೆ ಆತ ಕೈಗೊಂಬೆ, ಅವನು ರಾಜೇಂದ್ರ ವಂದನ. ಅಲ್ಲಿಗೆ ನೆಪ ಮಾತ್ರಕ್ಕೆ ರಾಜರಾಜ ನರೇಂದ್ರ ಹಾಗೂ ಅಧಿಕಾರ ಎಲ್ಲ ರಾಜೇಂದ್ರ ಚೋಳನ ಕೈಯಲ್ಲಿ ಸಿಗತ್ತೆ. ಹಾಗೂ ಅಮ್ಮಂಗದೇವಿಯನ್ನು ವಿವಾಹ ಮಾಡಿಕೊಟ್ಟು ಅವನನ್ನ ವಿಶ್ವಾಸಕ್ಕೆ ಕೂಡ ತಗೋತಾನೆ. ಮುಂದುವರೆದು ಆತ ಬಂಗಾಳವನ್ನ ಜಯಿಸ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಸಾಧನೆ 1ನೇ ರಾಜೇಂದ್ರ ಚೋಳನ್. ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ ಹಾಗೂ ಅಲ್ಲಿನ ದೊರೆಯಾದಂತಹ 1ನೇ ಮಹಿಪಾಲ, ಈ 1ನೇ ಮಹಿಪಾಲನನ್ನ ಸೋಲಿಸ್ತಾನೆ. ಬಂಗಾಳದಲ್ಲಿ ರಾಜೇಂದ್ರ ಬಂಗಾಳದ ಮಹಿಪಾಲನನ್ನ ಸೋಲಿಸಿ ಬಂಗಾಳದವರೆಗೆ ವಿಸ್ತರಿಸ್ತಾನೆ ತನ್ನ ಸಾಮ್ರಾಜ್ಯವನ್ನ. ಆಮೇಲೆ ಆತ ರಾಜಧಾನಿಗೆ ವಾಪಸ್ಸಾಗ್ತಾನೆ. ಆದರೆ ಅವನ ಸೈನ್ಯ ಮುಂದುವರಿಯುತ್ತೆ. ಅವನ ಸೈನ್ಯ ಮುಂದುವರೆದು ಬಹಳ ಅದ್ಭುತವಾದಂತಹ ಒಂದು ಸಾಧನೆಯ ಕಡೆಗೆ ಮುನ್ನುಗ್ಗುತ್ತೆ. ನಾವೇನೇನು ನೋಡಿದ್ವಿ ನೆನಪು ಮಾಡ್ಕೊತಾ ಬಂದರೆ, 5ನೇ ಮಹಿಂದನನ್ನ ಸೋಲಿಸ್ತಾನೆ. ಯಾಕೆಂದ್ರೆ ಅವನು ಪಾಂಡ್ಯರಾಜನ ಕಿರೀಟವನ್ನ, ರಾಜಮುದ್ರೆಯನ್ನ ಅಪಹರಿಸ್ಕೊಂಡೋಗಿದ್ದ. ಅವನನ್ನ ಸೋಲಿಸ್ತಾನೆ, ಸೆರೆಯಲ್ಲಿಡ್ತಾನೆ ಮತ್ತು ಆ ಮುದ್ರೆಗಳನ್ನು ವಾಪಸ್ ತಗೋತಾನೆ. ಪಾಂಡ್ಯದೊರೆಗೆ ಅದನ್ನು ಹಸ್ತಾಂತರಿಸ್ತಾನೆ. ಸಿಂಹಳವನ್ನ ಪೂರ್ಣವಾಗಿ ವಶಪಡಿಸಿಕೊಳ್ತಾನೆ ಮಹಿಂದನ ಮರಣಾನಂತರ. ಆಮೇಲೆ ಆತ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನನ್ನ ಸೋಲಿಸ್ತಾನೆ. ಸಹಾಯ ಮಾಡೋದಕ್ಕೆ ಬಂದ ವಿಜಯಾದಿತ್ಯನನ್ನ ಸೋಲಿಸ್ತಾನೆ. ವೆಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನ ಕೂರಿಸ್ತಾನೆ. ಅಮ್ಮಂಗದೇವಿಯನ್ನು ಕೊಟ್ಟು ವಿವಾಹ ಮಾಡಿ ಅಲ್ಲಿನ ಹಿಡಿತವನ್ನ ಸಾಧಿಸ್ತಾನೆ. ಬಂಗಾಳದ 1ನೇ ಮಹಿಪಾಲನನ್ನ ಸೋಲಿಸ್ತಾನೆ. ಅವನ ಸೈನ್ಯ ಮುನ್ನುಗ್ಗುತ್ತೆ. ಅಲ್ಲಿಗೆ ನಾವು ಗಮನಿಸಬೇಕಾದಂತಹ ಅಂಶ, ಇಲ್ಲಿಗೆ ಈ ಒಂದು ಸಂಗ್ರಾಮ, ಇಲ್ಲಿಗೆ ಈ ಒಂದು ಕಾಳಗ ನಿಲ್ಲಿಲ್ಲ, ಅದು ಮುಂದುವರಿತು. ಅವನ ಸೈನ್ಯ ಪವಿತ್ರವಾದಂತಹ ಗಂಗಾ ನದಿಯ ಕಡೆಗೆ ಮುಂದುವರಿಯುತ್ತೆ. ನಮ್ಮ ದೇಶದ ಅತ್ಯಂತ ಪವಿತ್ರವಾದಂತಹ ನದಿಗಳಲ್ಲಿ ಒಂದೊಲಿಸಿಕೊಂಡ ಗಂಗಾ ನದಿಯ ಕಡೆಗೆ ಅವನ ಸೈನ್ಯ ಮುನ್ನುಗ್ಗುತ್ತೆ. ಹಾಗೂ ಈ ಗಂಗಾ ನದಿ ತೀರದ ಪ್ರದೇಶಗಳನ್ನ ಅವನ ಸೈನ್ಯ ಗೆದ್ದುಕೊಳ್ಳುತ್ತೆ, 1ನೇ ರಾಜೇಂದ್ರ ಚೋಳನ ಸೈನ್ಯ. ಮತ್ತು ಆ ಗಂಗಾ ನದಿಯ ಪವಿತ್ರವಾದ ಜಲದೊಂದಿಗೆ ತಂಜಾವೂರಿಗೆ ಹಿಂತಿರುಗುತ್ತೆ. ಇದರಿಂದ ಹಲವಾರು ಅದ್ಭುತವಾದಂತಹ ಸಾಧನೆಗಳು ಸಾಧ್ಯ ಆಯಿತು ಅಂತ ನೋಡ್ತೀವಿ. ಏನು ಆ ಅದ್ಭುತವಾದ ಸಾಧನೆಗಳು ಅಂತ ನೋಡಿದರೆ, ಈ ಪವಿತ್ರವಾದ
ಗಂಗಾಜಲದೊಂದಿಗೆ ಅವನ ಸೈನ್ಯ ಹಿಂತಿರುಗುತ್ತೆ. ಇದರ ಸವಿ ನೆನಪಿಗಾಗಿ 1ನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸ್ತಾನೆ. ಇದು ಮೊದಲನೆಯ ಒಂದು ಸಾಧನೆ. ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯ ನಿರ್ಮಾಣಕ್ಕೆ ಈ ಸಾಧನೆ ಸಾಕ್ಷಿಯಾಗುತ್ತೆ. ಇದು ಒಂದು. ಎರಡನೇದು, ಆತ ಗಂಗೈಕೊಂಡ ಚೋಳ ಈ ಬಿರುದನ್ನು ಆತ ಸಂಪಾದಿಸ್ತಾನೆ. ಗಂಗೈಕೊಂಡ ಚೋಳ ಎಂಬ ಬಿರುದು 1ನೇ ರಾಜೇಂದ್ರ ಚೋಳನಿಗೆ ಸಿಗತ್ತೆ. ಗಂಗೈಕೊಂಡ ಚೋಳ ಅಂದರೆ ಗಂಗಾ ನದಿ ತೀರದ ಪ್ರದೇಶಗಳನ್ನು ಜಯಿಸಿದವನು ಅಂತ ಅರ್ಥ. ಮುಂದುವರೆದು ಆತ ಪವಿತ್ರವಾದಂತಹ ಆ ಗಂಗಾ ನದಿಯ ಏನು ನೀರನ್ನು ಅವನ ಸೈನ್ಯ ತಂದಿತ್ತು, ಅದನ್ನು ಆತ ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸಿ, ಗಂಗೈಕೊಂಡ ಚೋಳಪುರಂದಲ್ಲಿ ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸಿ ಆ ಪವಿತ್ರವಾದ ಗಂಗಾ ನದಿಯ ನೀರನ್ನು ಅಲ್ಲಿ ಮಿಶ್ರಣಗೊಳಿಸ್ತಾನೆ. ಹೀಗೆ ಗಂಗಾ ನದಿ ತೀರದ ಒಂದು ಗೆಲುವು 3 ಪ್ರಮುಖ ಸಾಧನೆಗಳಿಗೆ: ಗಂಗೈಕೊಂಡ ಚೋಳಪುರಂ ಎಂಬ ನಗರ, ಹೊಸ ರಾಜಧಾನಿ, ಗಂಗೈಕೊಂಡ ಚೋಳ ಎಂಬ ಬಿರುದು ಹಾಗೂ ಚೋಳಗಂಗಾ ಎಂಬ ಕೆರೆಯ ನಿರ್ಮಾಣಕ್ಕೆ ಸಾಕ್ಷಿಯಾಗತ್ತೆ ಈ ಗಂಗಾ ನದಿ ತೀರದ ವಿಜಯ. ಅಲ್ಲಿಗೆ ರಾಜೇಂದ್ರ ಚೋಳನ ಸಾಧನೆ ದಕ್ಷಿಣದ ತಂಜಾವೂರಿನಿಂದ ಉತ್ತರದ ಗಂಗಾ ನದಿ ತೀರದವರೆಗೆ ಹಬ್ಬತ್ತೆ. ಮುಂದುವರೆದು ಈ 1ನೇ ರಾಜೇಂದ್ರ ಚೋಳ ತನ್ನ ಸಾಧನೆಗಳ ಮುಂದಿನ ಭಾಗವಾಗಿ ಆತ ಆಗ್ನೇಯ ಏಷ್ಯಾ ದೇಶಗಳತ್ತ ತನ್ನ ದೃಷ್ಟಿಯನ್ನು ಹರಿಸ್ತಾನೆ. ನಾವು 1ನೇ ರಾಜರಾಜ ಚೋಳನ ಕಾಲದಲ್ಲಿ ನೋಡಿದ್ವಿ, ಶೈಲೇಂದ್ರದ ಅರಸು ಶ್ರೀಮಾರ ವಿಜಯೋತ್ತುಂಗ ವರ್ಮ 1ನೇ ರಾಜರಾಜ ಚೋಳನ ಹತ್ರ ಅನುಮತಿಯನ್ನು ಕೇಳ್ತಾನೆ. ನಾಗಪಟ್ಟಣಂದಲ್ಲಿ ಚೂಡಾಮಣಿ ಬೌದ್ಧ ವಿಹಾರವನ್ನು ಕಟ್ಟಿಸ್ತೀನಿ ಅಂತ ಒಪ್ಪಿಗೆಯನ್ನು ಕೊಡ್ತಾನೆ ರಾಜರಾಜ. ಬಟ್ ಕಾಲ ಬದಲಾಗಿದೆ. ಈಗ ಅಲ್ಲಿಯ ಅರಸ ಸಂಗ್ರಾಮ ವಿಜಯೋತ್ತುಂಗ ವರ್ಮ. ಅವನಿಗೆ ಶಾಂತಿಗಿಂತ ಸಂಗ್ರಾಮದಲ್ಲಿಯೇ ವಿಶೇಷ ಆಸಕ್ತಿ ಇದ್ದಂತೆ ಕಾಣುತ್ತೆ. ಯಾಕೆಂದರೆ ಹೆಸರಲ್ಲೇ ಏನಿದೆ ಹೇಳಿ, ಸಂಗ್ರಾಮ ಅಂತ ಇದೆ. ಸಂಗ್ರಾಮ ವಿಜಯೋತ್ತುಂಗ ವರ್ಮ ಆತ 1ನೇ ರಾಜೇಂದ್ರ ಚೋಳನನ್ನು ಎದುರಿಸ್ತಾನೆ. ಅಲ್ಲಿಗೆ ರಾಜರಾಜ ಚೋಳನ ನಂತರದಲ್ಲಿ ರಾಜರಾಜ ಚೋಳ ಲಕ್ಷದ್ವೀಪವನ್ನು ಗೆದ್ದಿದ್ದ, ಮಾಲ್ಡೀವ್ಸ್ ಅನ್ನು ಗೆದ್ದಿದ್ದ ಅಂತ ನೋಡ್ತೀವಿ. ಈತ ಮುಂದುವರೆದು ಭಾರತದ ಆಗ್ನೇಯ ಭಾಗದಲ್ಲಿರುವಂತಹ 2 ದ್ವೀಪಗಳು ಜಾವಾ ಮತ್ತು ಸುಮಾತ್ರ ಇವೆರಡನ್ನ ಕೂಡ ಜಯಿಸ್ತಾನೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದು ಲಕ್ಷದ್ವೀಪ ಮಾಲ್ಡೀವ್ಸ್ ಗೆದ್ದವರು ಯಾರು? ರಾಜರಾಜ 1. ಜಾವಾ ಸುಮಾತ್ರಗಳನ್ನ ಗೆದ್ದಂತಹ ದಕ್ಷಿಣ ಭಾರತದ ರಾಜ ಯಾರು ಅಂತ ಕೇಳಿದರೆ ಆಗ ಅಲ್ಲಿ ಬರೋದು 1ನೇ ರಾಜೇಂದ್ರ ಚೋಳ. ಆತ ಜಾವಾ ಸುಮಾತ್ರಗಳನ್ನು ಗೆಲ್ತಾನೆ ಹಾಗೂ ಶೈಲೇಂದ್ರದ ಅರಸು ಸಂಗ್ರಾಮ ವಿಜಯೋತ್ತುಂಗ ವರ್ಮ. ಈ ಸಂಗ್ರಾಮ ವಿಜಯೋತ್ತುಂಗ ವರ್ಮನನ್ನ ಕೂಡ ಆತ ಸೋಲಿಸ್ತಾನೆ. ಅಲ್ಲಿಗೆ ಶೈಲೇಂದ್ರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ 1ನೇ ರಾಜೇಂದ್ರ ಚೋಳ. ಮತ್ತು ಈ ಶೈಲೇಂದ್ರದ ಗೆಲುವನ್ನು ಅತ್ಯಂತ ಉಪಯುಕ್ತಕರವಾದ ರೀತಿಯಲ್ಲಿ ನೆನಪಿಟ್ಕೊಳ್ತಾನೆ, ಸ್ಮರಿಸುವಂತೆ ಮಾಡ್ತಾನೆ ಇವತ್ತು ಕೂಡ. ಯಾಕೆ ಅಂದರೆ ಆತ ಈ ಸಂಗ್ರಾಮ ವಿಜಯೋತ್ತುಂಗ ವರ್ಮನನ್ನು ಸೋಲಿಸಿದ ನೆನಪಿಗಾಗಿ ಆತ ಗಂಗೈಕೊಂಡ ಚೋಳಪುರಂದಲ್ಲಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಕಟ್ಟಿಸ್ತಾನೆ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ. ಅಲ್ಲಿಗೆ ಗಂಗೈಕೊಂಡ ಚೋಳಪುರಂದಲ್ಲಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಕಟ್ಟಿಸ್ತಾನೆ. ನಾನು ಇಲ್ಲಿ ರಾಜರಾಜ ಚೋಳನ ಪಾರ್ಟಲ್ಲಿ ಒಂದು ವಿಷಯವನ್ನು ಇಲ್ಲಿ ನೆನಪು ಮಾಡ್ಕೋತೀನಿ, ಯಾಕಂದರೆ ಇಲ್ಲಿಗೂ ಅಲ್ಲಿಗೂ ಸಾಮ್ಯತೆ ಇದೆ. ರಾಜರಾಜ ಚೋಳ ರಾಜರಾಜೇಶ್ವರ ದೇವಾಲಯವನ್ನು ತಂಜಾವೂರಿನಲ್ಲಿ ಕಟ್ಟಿಸ್ತಾನೆ. ಹಾಗೆಯೇ ಆತ ಪೊಲೆನ್ನಾರು ಎಂಬಲ್ಲಿ ಒಂದು ಶಿವ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ ಸಿಂಹಳದ ಗೆಲುವಿನ ನೆನಪಿಗಾಗಿ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಶೈಲೇಂದ್ರದ ಅರಸನ ಮೇಲಿನ ವಿಜಯದ ನೆನಪಿಗಾಗಿ ಕಟ್ಟಿಸ್ತಾನೆ 1ನೇ ರಾಜೇಂದ್ರ ಚೋಳ. ಅಲ್ಲಿಗೆ 1ನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ಗಮನಿಸ್ತಾ ಬಂದರೆ ಸಿಂಹಳದ 5ನೇ ಮಹಿಂದನನ್ನು ಸೋಲಿಸಿದ, ಮಸಂಗಿ ಕಾಳಗದಲ್ಲಿ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನನ್ನು ಸೋಲಿಸಿದ, ವಿಜಯಾದಿತ್ಯ ವೆಂಗಿ ಚಾಲುಕ್ಯರ ಅರಸನನ್ನು ಸೋಲಿಸಿದ, ವೆಂಗಿಯ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನು ಕೂರಿಸಿ ಅವನಿಗೆ ತನ್ನ ಮಗಳು ಅಮ್ಮಂಗದೇವಿಯನ್ನು ವಿವಾಹ ಮಾಡಿಕೊಟ್ಟ, ಬಂಗಾಳದ 1ನೇ ಮಹಿಪಾಲನನ್ನು ಸೋಲಿಸಿದ, ಗಂಗಾ ನದಿ ತೀರದ ಪ್ರದೇಶಗಳನ್ನು ಗೆದ್ಕೋತಾನೆ. ಅದರಿಂದಾಗಿ ಅವನಿಗೆ ಗಂಗೈಕೊಂಡ ಚೋಳ ಎಂಬ ಬಿರುದು ಸಿಗತ್ತೆ. ಗಂಗೈಕೊಂಡ ಚೋಳಪುರಂ ಎಂಬ ನಗರ ಕಟ್ಟಿಸ್ತಾನೆ. ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸಿ ಗಂಗಾ ನದಿಯ ಪವಿತ್ರ ನೀರನ್ನು ಅದರಲ್ಲಿ ಸೇರಿಸ್ತಾನೆ.
ಮುಂದುವರೆದು ಜಾವಾ, ಸುಮಾತ್ರ ದ್ವೀಪಗಳನ್ನು ಗೆದ್ದು ಶೈಲೇಂದ್ರದ ಅರಸು ಸಂಗ್ರಾಮ ವಿಜಯೋತ್ತುಂಗ ವರ್ಮನನ್ನು ಸೋಲಿಸ್ತಾನೆ ಮತ್ತು ಅದರ ನೆನಪಿಗಾಗಿ ಆತ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಕಟ್ಟಿಸ್ತಾನೆ. ಹೀಗೆ ಹಲವಾರು ಸಾಧನೆಗಳನ್ನು ಮಾಡಿದಂಥ ಈ ರಾಜೇಂದ್ರ ಚೋಳ ಒಬ್ಬ ಶಿಕ್ಷಣ ಪ್ರೇಮಿ. ಶಿಕ್ಷಣಕ್ಕೆ ಆತ ಮಹತ್ವ ಕೊಡ್ತಾನೆ. ಆತ ಎನ್ನಾಯಿರಂ ಎಂಬಲ್ಲಿ ಆತ ಉನ್ನತ ಶಿಕ್ಷಣ ಕೇಂದ್ರವನ್ನು, ಇವತ್ತಿನ ದಕ್ಷಿಣ ಆರ್ಕಾಟ್ ಜಿಲ್ಲೆಯಲ್ಲಿದೆ ಇದು ಎನ್ನಾಯಿರಂ. ಸೊ ಎನ್ನಾಯಿರಂ ಎಂಬಲ್ಲಿ ಆತ ಉನ್ನತ ಶಿಕ್ಷಣ ಕೇಂದ್ರವನ್ನು, ವಸತಿ ಸಹಿತವಾದ ಶಿಕ್ಷಣ ಕೇಂದ್ರವನ್ನು ಎನ್ನಾಯಿರಂದಲ್ಲಿ ಸ್ಥಾಪಿಸ್ತಾನೆ. ಸಾವಿರಾರು ವರ್ಷಗಳ ಹಿಂದೆ ಆತ ಸ್ಥಾಪಿಸಿದಂತಹ ಎನ್ನಾಯಿರಂ ಶಿಕ್ಷಣ ಕೇಂದ್ರ, ಸುಮಾರು 340 ವಿದ್ಯಾರ್ಥಿಗಳು ಅಲ್ಲಿ ವಸತಿ ಸಹಿತವಾಗಿ ಶಿಕ್ಷಣವನ್ನು ಪಡ್ಕೋತಾ ಇದ್ರು. ಈ ವಿಚಾರ ರಾಜೇಂದ್ರ ಚೋಳ ಕೇವಲ ದಿಗ್ವಿಜಯಿ ಮಾತ್ರ ಅಲ್ಲ, ಆತ ಒಬ್ಬ ಶಿಕ್ಷಣ ಪ್ರೇಮಿ, ಆತ ಒಬ್ಬ ನಗರಗಳ ನಿರ್ಮಾಪಕ, ದೇವಾಲಯಗಳ ನಿರ್ಮಾಪಕ, ಒಳ್ಳೆ ಆಡಳಿತಗಾರ ಅನ್ನೋದನ್ನು ಕೂಡ ಸೂಚನೆ ಮಾಡುತ್ತೆ. ಅವನ ಮುಂದಿನ ಸಾಧನೆ ಅವನ ಆಡಳಿತದ ಒಂದು ಉದಾರ ಭಾವನೆಗಳಿಗೆ, ಆಡಳಿತದ ಅವನ ಚಾಕಚಕ್ಯತೆಯನ್ನು ಹೇಳುತ್ತೆ. ಅಲ್ಲಿಗೆ ಎನ್ನಾಯಿರಂನಲ್ಲಿ ಶಿಕ್ಷಣ ಕೇಂದ್ರವನ್ನು, ಉನ್ನತ ಶಿಕ್ಷಣ ಕೇಂದ್ರವನ್ನು ಆರಂಭಿಸ್ತಾನೆ 1ನೇ ರಾಜೇಂದ್ರ ಚೋಳ. ಹಾಗೂ ಚೀನಾ ದೇಶಕ್ಕೆ ಆತ ರಾಯಭಾರಿಗಳನ್ನು ಕಳಿಸ್ತಾನೆ. ಇದು ಬಹಳ ಅದ್ಭುತವಾದಂತಹ ಒಂದು ವಿಚಾರ. ಚೀನಾ ದೇಶಕ್ಕೆ ರಾಯಭಾರಿಗಳನ್ನು ಕಳುಹಿಸಿದಂತಹ ಕೆಲವು ಭಾರತೀಯ ಅರಸರಲ್ಲಿ 1ನೇ ರಾಜೇಂದ್ರ ಚೋಳ ಕೂಡ ಒಬ್ಬ. ಹಾಗಾಗಿ ಆತ ಚೀನಾದೊಂದಿಗೆ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹೀಗೆ 1ನೇ ರಾಜೇಂದ್ರ ಚೋಳ ತನ್ನ ಸಾಧನೆಗಳ ಮೂಲಕ ಅತ್ಯಂತ ಅಮರನಾದ ಹೆಸರನ್ನು ಗಳಿಸ್ಕೊತಾನೆ. ಚೋಳರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅನಿಸ್ಕೊಳ್ತಾನೆ. ಇವಿಷ್ಟು ರಾಜೇಂದ್ರ ಚೋಳನ ಸಾಧನೆಗಳ ವಿವರ. ರಾಜೇಂದ್ರ ಚೋಳನ ಸಾಧನೆಯ ಬಗ್ಗೆ 5 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಈ 10 ಅಂಶಗಳು ನಿಮ್ಮ ನೆನಪಿನಲ್ಲಿ ಇರಲಿ. ಕೊನೆಯದಾಗಿ ಒಂದು ವಿವರಣೆಯನ್ನು, ಒಂದು ಮೆಲ್ಕ್ ಹಾಕೋ ಪ್ರಕ್ರಿಯೆಯನ್ನು ಮಾಡೋಣ. 5ನೇ ಮಹಿಂದ ನನ್ನ ಸೋಲಿಸ್ತಾನೆ. ಕಾರಣ ಏನು, ಹಿನ್ನೆಲೆ ಏನು ನಿಮಗೆ ಗೊತ್ತಿದೆ. ಮಸಂಗಿ ಕಾಳಗದಲ್ಲಿ 2ನೇ ಜಯಸಿಂಹನನ್ನು ಸೋಲಿಸ್ತಾನೆ, ವಿಜಯಾದಿತ್ಯನನ್ನು ಸೋಲಿಸ್ತಾನೆ, ವೆಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನು ಕೂರಿಸ್ತಾನೆ, ಅವನಿಗೆ ತನ್ನ ಮಗಳಾದ ಅಮ್ಮಂಗದೇವಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ, ಬಂಗಾಳದ ಮಹಿಪಾಲನನ್ನು ಸೋಲಿಸ್ತಾನೆ. ಮುಂದುವರೆದು ಗಂಗಾ ನದಿ ತೀರದ ಪ್ರದೇಶಗಳನ್ನು ಗೆದ್ದು ಗಂಗೈಕೊಂಡ ಚೋಳಪುರಂ ಎಂಬ ನಗರ ಕಟ್ಟಿಸ್ತಾನೆ, ಗಂಗೈಕೊಂಡ ಚೋಳ ಎಂಬ ಬಿರುದು ಧರಿಸ್ತಾನೆ, ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ, ಜಾವಾ, ಸುಮಾತ್ರಗಳನ್ನು ಗೆಲ್ತಾನೆ, ಶೈಲೇಂದ್ರದ ಅರಸು ಸಂಗ್ರಾಮ ವಿಜಯೋತ್ತುಂಗವರ್ಮನನ್ನು ಸೋಲಿಸ್ತಾನೆ, ಅದರ ನೆನಪಿಗಾಗಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಕಟ್ಟಿಸ್ತಾನೆ, ಎನ್ನಾಯಿರಂದಲ್ಲಿ ಉನ್ನತ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸ್ತಾನೆ, ಹಾಗೂ ಚೀನಾ ದೇಶಕ್ಕೆ ರಾಯಭಾರಿಗಳನ್ನು ಕಳಿಸ್ತಾನೆ 1ನೇ ರಾಜೇಂದ್ರ ಚೋಳ. ಇಲ್ಲಿಗೆ ಚೋಳರ 3ನೆಯ ಭಾಗದಲ್ಲಿ ನಾವು ರಾಜೇಂದ್ರ ಚೋಳನ ಸಾಧನೆಯನ್ನು ಅಧ್ಯಯನ ಮಾಡಿದ್ದೀವಿ. ಮುಂದೆ ನಾವು ಚೋಳರ ಗ್ರಾಮಾಡಳಿತವನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ. ಚೋಳರ ಪಾಠದಲ್ಲಿಯೇ ಬಹಳ ಪ್ರಮುಖವಾದ ವಿಷಯ ಚೋಳರ ಗ್ರಾಮಾಡಳಿತ, ಉತ್ತರ ಮೇರೂರು ಶಾಸನ. ಆ ಭಾಗವನ್ನು ನೀವು ನೋಡಿ, ಈ ಭಾಗವನ್ನು ಕೂಡ ನೋಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.